ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್.ಬಿ. ಹುರ್ತಿಯ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಆತ್ಮೀಯ ಆಧಾರದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಮೇಲೆ ಟೈಟಲ್ ಅಲ್ಲಿ ನೋಡಿರುವ ಹಾಗೆ ನಿಮ್ಮ ಹತ್ರ ಕೂಡ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದ್ರೆ, ನಿಮ್ಮ ಹತ್ರ ಕೂಡ ಲೇಬರ್ ಕಾರ್ಡ್ ಇದ್ರೆ, ಆ ಲೇಬರ್ ಕಾರ್ಡಿಂದ ಕಟ್ಟಡ ಕಾರ್ಮಿಕರ ಕಾರ್ಡಿಂದ ನಿಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಸಹಾಯಧನಕ್ಕಾಗಿ ನೀವು ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಕಾರ್ಮಿಕ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಅಂತಾರೆ. ಸೊ ಆ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆನಾ ಅಥವಾ ಪೆಂಡಿಂಗ್ ಅಲ್ಲಿದೆನಾ, ಹಾಗೂ ಆ ಒಂದು ಸ್ಕಾಲರ್ಶಿಪ್ ಹಣ, ಆ ಒಂದು ಶೈಕ್ಷಣಿಕ ಸಹಾಯಧನ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗಿದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡಬಹುದು. ನಿಮ್ಮ ಮೊಬೈಲ್ ಫೋನಲ್ಲೇ ಚೆಕ್ ಮಾಡಬಹುದು, ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಹಾಗೆ ಪ್ರೊಸೀಜರ್ನ ಫಾಲೋ ಮಾಡಿ. ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ವಿಡಿಯೋನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಎಲ್ರಿಗೂ ಶೇರ್ ಕೂಡ ಮಾಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಮೊಬೈಲ್ ಫೋನಲ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಶನ್ ಅಸಿಸ್ಟೆನ್ಸ್ ಅಂತ ಬರುತ್ತೆ, ಸ್ಟೇಟಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ವಿಂಡೋ ಓಪನ್ ಆಗುತ್ತೆ. ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಸಹಾಯಧನಕ್ಕೆ, ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಸಿಕ್ಕಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೇವೆ ನಾವು, ಆ ಒಂದು ವಿಡಿಯೋನ ನೋಡಿ ಅವರ ಒಂದು ಮಗುವಿನ ರೆಫರೆನ್ಸ್ ನಂಬರ್ ಕಳಿಸಿದ್ದಾರೆ. ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿರುವಂತಹ ಆ ನಂಬರನ್ನು ಹಾಕಿ ಇಲ್ಲಿ ಚೆಕ್ ಅಂತ ಕೊಟ್ಟಾಗ ನೋಡಿ ಯಾವ ರೀತಿ ಬರುತ್ತೆ. ಅವರ ಒಂದು ಮಗುವಿನ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವಂತಹ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ಮೇಲ್ ಐಡಿಗೆ ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಅವರ ಹೆಸರು ಪ್ರವೀಣ್ ಅಂತ. ಸೊ ಅವರಿಗೆ ತುಂಬಾ ಧನ್ಯವಾದಗಳು. ಸೊ ಇಲ್ಲಿ ಅವರ ರೆಫರೆನ್ಸ್ ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಏನು ಬರುತ್ತೆ, ಪೇಮೆಂಟ್ ಹ್ಯಾಸ್ ಬೀನ್ ಪ್ರೊಸೆಸ್ಡ್ ಫಾರ್ ದ ಅಪ್ಲಿಕೇಶನ್, ವೇಟಿಂಗ್ ಫಾರ್ ದ ರೆಸ್ಪಾನ್ಸ್. ಅಂದ್ರೆ ಇವರ ಒಂದು ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ, ಇವರ ಅರ್ಜಿ ಅಪ್ರೂವಲ್ ಕೂಡ ಆಗತ್ತೆ. ನೆಕ್ಸ್ಟ್ ಇವರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗತ್ತೆ, ಯಾವ ತೊಂದರೆ ಕೂಡ ಇಲ್ಲ. ಕಂಗ್ರ್ಯಾಚುಲೇಷನ್ ಪ್ರವೀಣ್ ಅವರೇ, ನೀವು ಸಲ್ಲಿಸಿರುವ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಸೊ ನಿಮ್ಮ ಅರ್ಜಿಯನ್ನು ಅವರು ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಯಾವಾಗ ಈ ಒಂದು ವಿದ್ಯಾರ್ಥಿ ವೇತನ ಬಿಡುಗಡೆ ಆಗತ್ತೆ, ಈ ಒಂದು ಎಜುಕೇಶನ್ ಅಸಿಸ್ಟೆನ್ಸ್ ಬಿಡುಗಡೆ ಆಗತ್ತೆ, ಆ ಸಂದರ್ಭದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ಈ ಒಂದು ವಿದ್ಯಾರ್ಥಿಯ ಶೈಕ್ಷಣಿಕ ಸಹಾಯಧನ ಬಂದು ಜಮಾ ಆಗುತ್ತೆ, ಯಾವ ತೊಂದರೆ ಕೂಡ ಇಲ್ಲ. ನೀವು ಕೂಡ ಯಾರಾದರೂ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ. ರಿಜೆಕ್ಟ್ ಅಂತ ಬಂದರೆ ಹಣ ಜಮಾ ಆಗೋದಿಲ್ಲ. ಬೇಗ ಚೆಕ್ ಮಾಡಿ. ಎಲ್ರಿಗೂ ವಿಡಿಯೋ ಶೇರ್ ಮಾಡಿ.